ಹೋಗುವಾಗ ಫೋನ್ನಲ್ಲಿ ಮಾತನಾಡ್ತೀರಾ? ಹಾಗಿದ್ರೆ ಡೇಂಜರ್ ಡೇಂಜರ್. ಯಾಕಪ್ಪ? ಫೋನ್ನಲ್ಲಿ ಮಾತನಾಡಿದ್ರೆ ಏನಾಗುತ್ತೆ ಅಂತೀರಾ? ನಿಮ್ಮ ಸಂಪತ್ತು ಲೂಟಿ ಆಗುವಂತಹ ಸಾಧ್ಯತೆ ಇದೆ. ಶಾಕ್ ಆಯ್ತಾ? ಈ ಸ್ಟೋರಿಯನ್ನೊಮ್ಮೆ ನೋಡಿ. ಶ್ರೀಮಂತಿಕೆ ಹೆಚ್ಚಾದಂತೆ ಮನೆಗೆ ಆಳು ಕಾಳು ಬರೋದು ಕಾಮನ್. ಆದ್ರೆ ಮನೆ ವಿಚಾರ ನಮ್ಮವರಿಗೆ ಗೊತ್ತಾಗೋ ಮೊದಲೇ ಕಾರು ಚಾಲಕನಿಗೆ ಗೊತ್ತಾಗುತ್ತೆ. ಬಿಸಿ ಸ್ಕೆಡ್ಯೂಲ್ನಲ್ಲಿ ಕೆಲಸ ಮಾಡುವ ಜನ ಟ್ರಾವೆಲಿಂಗ್ ಟೈಮ್ನಲ್ಲಿ ಮಾತನಾಡೋ ಹವ್ಯಾಸ ಮಾಡಿಕೊಂಡಿರ್ತಾರೆ. ಇದು ಡೇಂಜರಸ್ ಅನ್ನೋ ಅಂಶ ಹೊರಬಿದ್ದಿದೆ. ಪೀಣ್ಯದ HMT ಲೇಔಟ್ನಲ್ಲಿ ಡಿಸೆಂಬರ್ 4ರ ರಾತ್ರಿ ಪೊಲೀಸ್ ವೇಷದಲ್ಲಿ ಬಂದಿದ್ದ ದರೋಡೆಕೋರರ ಗ್ಯಾಂಗ್ ಅಟ್ಟಹಾಸ ಮೆರೆದಿತ್ತು. SNR ಪಾಲಿ ಫಿಲ್ಮ್ ಪ್ಯಾಕೇಜಿಂಗ್ ಕಂಪನಿ ಮಾಲೀಕ ಮನೋಹರ್ ಮನೆಗೆ ನುಗ್ಗಿ 700 ಗ್ರಾಂ ಚಿನ್ನಾಭರಣ, 60 ಲಕ್ಷ ನಗದು ದೋಚಿಕೊಂಡು ಪರಾರಿಯಾಗಿತ್ತು. ಈಗ ಡ್ರೈವರ್ ಮಾಸ್ಟರ್ ಪ್ಲಾನ್ ಬಯಲಾಗಿದೆ. ಹೌದು ಸರ್, ಇನ್ಸ್ಪೆಕ್ಟರ್ ಫುಲ್ಲಿ ಡಬಲ್ ಸ್ಟಾರ್ ಇನ್ಸ್ಪೆಕ್ಟರ್ ಯೂನಿಫಾರ್ಮ್ ಅಲ್ಲಿ ಬಂದಿದ್ದಾರೆ ಸರ್ ಅವರು ಮನೆಗೆ. ಅದರಿಂದಾಗಿ ನಾವು ಡೋರ್ ಓಪನ್ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಸಾಮಾನ್ಯವಾಗಿ ಯಾರಿಗೂ ಡೋರ್ ಓಪನ್ ಮಾಡೋದಿಲ್ಲ ಸರ್. 2 ಮೆಂಬರ್ಸ್ ಇನಿಷಿಯಲಿ ಬಂದಿದ್ರು. ಅದಾದ್ಮೇಲೆ ಬ್ಯಾಕ್ ಟು ಬ್ಯಾಕ್ ಒಳಗಡೆ ಒಂದು 5-6 ಜನ ನುಗ್ಗಿದ್ದಾರೆ ಸರ್. ಎಲ್ಲರ ಹತ್ರ ಲಾಂಗ್ ಇತ್ತು. ಸೊ ಅದರಿಂದಾಗಿ ಮನೆ ಒಳಗಡೆ ನುಗ್ಗಿದ ತಕ್ಷಣ ಲಾಂಗ್ ಇದೆಲ್ಲ ತೋರಿಸಿ ನಮ್ ಕತ್ತಿಗೆ ಲಾಂಗ್ ಹಿಡಿದು ನನಗೆ ಇಮಿಡಿಯೇಟ್ ಎಂಟರ್ ಆಗಿದ ತಕ್ಷಣ ಹೊಡೆದಿದಾರಲ್ಲ. ಸೊ ನಾವು ಏನು ಜಾಸ್ತಿ ಕಿರ್ಚಕ್ಕೆ ಮಾಡಕ್ಕೆ ಆಗ್ಲಿಲ್ಲ, ಆ ಪರಿಸ್ಥಿತಿ ಹಂಗಿತ್ತು ಅವಾಗ. ನಾಗರಾಜ್ ಎಂಬಾತ ಮನೋಹರ್ ಅವರ ಕಂಪನಿಯಲ್ಲಿ ಚಾಲಕನಾಗಿ ಕೆಲಸ ಮಾಡ್ತಿದ್ದ. 2.5 ತಿಂಗಳ ಕಾಲ ಕೆಲಸ ಮಾಡಿದ್ದ ಆರೋಪಿ ನಾಗರಾಜ್ ಕೆಲಸ ಬಿಟ್ಟು ಹೋಗಿದ್ದ. 1 ವರ್ಷದ ಬಳಿಕ ಮಾಲೀಕನ ಮನೆ ಲೂಟಿಗೆ ಸ್ಕೆಚ್ ಹಾಕಿದ್ದ ನಾಗರಾಜ್ ಪೊಲೀಸ್ ಅಧಿಕಾರಿ ವೇಷದಲ್ಲಿ ಬಂದು ಮಾರಕಾಸ್ತ್ರ ತೋರಿಸಿ ದರೋಡೆ ಮಾಡಿದ್ದ. ನಾಗರಾಜ್ ಬಂದು ಒಂದು 2.5 ತಿಂಗಳಿಂದ 3 ತಿಂಗಳ ಕೆಲಸ ಮಾಡಿದ್ದೀನಿ ಸರ್. ನಮ್ಮ ಹತ್ರ ಅಷ್ಟೇ, ಜಾಸ್ತಿ ಇಲ್ಲ. ಕಂಪನಿ ಡ್ರೈವರ್ ಸರ್. ಅವಾಗವಾಗ ಮನೆಗೆ ಬರ್ತಾ ಇದ್ರು. ಏನಾದ್ರು ಸಣ್ಣ ಪುಟ್ಟ ಕೆಲಸ ಇದ್ರೆ ಮನೆಗೆ ಬಂದು ಕೇಳ್ಕೊಂಡು ಹೋಗೋರು ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ನಾಗರಾಜ್ ಅಂತ ಪೊಲೀಸರು ಹೇಳಿದ್ಮೇಲೆ ಗೊತ್ತಾಗಿತ್ತು ಸರ್ ನಮಗೆ, ಈ ಥರ ಅರೆಸ್ಟ್ ಮಾಡಿದ್ದೀವಿ, ನಿಮ್ಮವರ ಅಂತ ಕೇಳಿದ್ರು ನಾಗರಾಜು. ನಮ್ಮ ಹುಡುಗಂಗೆ ಸ್ಟಾರ್ಟಿಂಗಲ್ಲಿ ಭಾಳ 1 ವರ್ಷ ಮೇಲಾಗಿತ್ತಲ್ಲ, ಕನ್ಫ್ಯೂಸ್ ಆಗಿ ಆಮೇಲೆ ಮತ್ತೆ ಹೇಳ್ದೆ, ಹೌದು ಸರ್ ನಮ್ಮ ಹತ್ರನೇ ಇದ್ರು ಅವರು. ಒಂದು 2.5 ತಿಂಗಳಿಂದ 3 ತಿಂಗಳು ಕೆಲಸ ಮಾಡಿದ್ರು. ಮನೆಯಲ್ಲಿ ಮನೋಹರ್ ಪುತ್ರ ರೂಪೇಶ್ ಹಾಗೂ ಪತ್ನಿ ಸುಜಾತ ಮನೆಯಲ್ಲಿ ಇದ್ದಿದ್ದನ್ನೇ ನೋಡಿಕೊಂಡು ಸ್ನೇಹಿತರ ಜೊತೆ ಮನೆಗೆ ನುಗ್ಗಿದ್ದ ನಾಗರಾಜ್ ಜಮೀನು ಗಲಾಟೆ ಹಾಗೂ ಬೇರೆ ಬೇರೆ ಕೇಸ್ಗಳ ಬಗ್ಗೆ ಮಾಹಿತಿ ಕೇಳುವ ರೀತಿ ಆಕ್ಟ್ ಮಾಡಿದ್ದ. ನಿಜವಾದ ಪೊಲೀಸರು ಅಂತ ಮಾಹಿತಿ ಕೊಡ್ತಿದ್ದಾಗ ಏಕಾಏಕಿ ಮನೆಗೆ ನುಗ್ಗಿದ್ದ ಗ್ಯಾಂಗ್ ಸಿಸಿಟಿವಿ, DVR ಸೇರಿದಂತೆ ಸಂಪತ್ತನ್ನ ಕೊಳ್ಳೆ ಹೊಡೆದಿತ್ತು. ಪೊಲೀಸ್ ವೇಷದಲ್ಲಿ ಬಂದು ಲೂಟಿ ಮಾಡಿದ್ದ ಕೇಸ್ ದಾಖಲಿಸಿಕೊಂಡಿದ್ದ ಪೀಣ್ಯ ಪೊಲೀಸರು 8 ಜನ ಆರೋಪಿಗಳನ್ನ ಬಂಧಿಸಿದ್ದಾರೆ. ಲಕ್ಷಾಂತರ ರೂಪಾಯಿ ನಗದು, ಚಿನ್ನಾಭರಣ ಜಪ್ತಿ ಮಾಡಿದ್ದಾರೆ. ಜೋಪಾನ, ಕಾರಿನಲ್ಲಿ ನಿಮ್ಮ ಪಾಡಿಗೆ ನೀವು ಮಾತನಾಡ್ತಿದ್ರೆ ಮತ್ತೊಂದು ಕಿವಿ ಎಲ್ಲವನ್ನ ಸ್ಟೋರ್ ಮಾಡಿಕೊಳ್ಳುತ್ತೆ. ಸಮಯ ಬಂದಾಗ ಈ ರೀತಿ ಲೂಟಿಯನ್ನು ಮಾಡುತ್ತೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.